ನಮಸ್ಕಾರ. ನಾನು ಶಶಿಕುಮಾರ್ ನಾಯಕ್, ದಿ ಮಿಥಿಕ್ ಸೊಸೈಟಿ ಬೆಂಗಳೂರು ಶಾಸನಗಳ 3D ಡಿಜಿಟಲ್ ತಂಡದ ಸದಸ್ಯ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಅಕ್ಷರ ಭಂಡಾರ ಸಾಫ್ಟ್ವೇರ್ ಅನ್ನೋದು ದಿ ಮಿಥಿಕ್ ಸೊಸೈಟಿ ಬಿಡುಗಡೆ ಇದನ್ನಾಗಲೇ ತಯಾರು ಮಾಡಿದೆ. ಅಕ್ಷರ ಭಂಡಾರ ಸಾಫ್ಟ್ವೇರ್ನಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಡಿಜಿಟಲ್ ಚಿತ್ರಗಳಿದೆ. ಪ್ರಾಚೀನ ಕನ್ನಡ ಅಕ್ಷರಗಳನ್ನು ನಾವು ನೋಡ್ಬೋದು. ಅದೆಲ್ಲ ಆಪ್ಷನ್ ಇದೆ ಈ ಅಕ್ಷರ ಭಂಡಾರದಲ್ಲಿ ನೋಡ್ಬೋದು ಅಂತ ಈಗಾಗಲೇ ನಿಮಗೆ ಗೊತ್ತಿದೆ. ಹಾಗೆ ಈ ಅಕ್ಷರ ಭಂಡಾರ ಸಾಫ್ಟ್ವೇರ್ನಲ್ಲಿ ಒಂದು ಹೊಸದಾದ ರೀತಿಯಲ್ಲಿ ಒಂದು ಫೀಚರ್ ಇದೆ. ಅದೇನು ಅಂದರೆ ಅಕ್ಷರಗಳನ್ನು, ಪ್ರಾಚೀನ ಕನ್ನಡ ಅಕ್ಷರಗಳನ್ನು ಹುಡುಕುವಂತಹ ಆಪ್ಷನ್ ಇದೆ. ಆಶ್ಚರ್ಯ ಆಗ್ಬೋದಲ್ವ ನಿಮಗೆ? ಬನ್ನಿ, ಪ್ರಾಚೀನ ಕನ್ನಡ ಅಕ್ಷರಗಳನ್ನು ಯಾವ ರೀತಿ ಹುಡುಕ್ಬೋದು ಅಂತೇಳಿ ನಾನು ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ಅಕ್ಷರ ಭಂಡಾರ ಸಾಫ್ಟ್ವೇರ್ನ ನಾವು ಮೊಬೈಲಲ್ಲಿ ಈ ರೀತಿ ಓಪನ್ ಮಾಡಿಕೊಂಡಾಗ ಬಲಭಾಗದಲ್ಲಿ 3 ಗೆರೆ ಕಾಣುತ್ತೆ. 3 ಗೆರೆ ಮೇಲೆ ಒತ್ತಿದಾಗ ಎಡಭಾಗದಲ್ಲಿ ಅಕ್ಷರಕ್ಕಾಗಿ ಹುಡುಕು ಅಂತ ಆಪ್ಷನ್ ಬರ್ತಾ ಇದೆ ನೋಡಿ. ಅಕ್ಷರಕ್ಕಾಗಿ ಹುಡುಕು ಅಂತ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯಾವ ಥರದ ಅಕ್ಷರ ಬೇಕು ಅನ್ನೋದು ಇಲ್ಲಿ ಕೇಳ್ತಾ ಇದೆ. ಇಲ್ಲಿ ನಾನು ಆ ಅಕ್ಷರನ ಹಾಕ್ತಾ ಇದ್ದೀನಿ. ಹುಡುಕು ಅಂತ ಕೊಟ್ಟಾಗ ನಮಗೆ ಅಕ್ಷರನ ಹುಡುಕಿ ತೋರಿಸ್ತಾ ಇದೆ. ಅಂದರೆ 30,000 ಪ್ರಾಚೀನ ಕನ್ನಡ ಅಕ್ಷರಗಳಲ್ಲಿ ಇಲ್ಲಿ ತೋರಿಸ್ತಾ ಇರೋವಂಥದ್ದು ಆ ಅಕ್ಷರ ಯಾವ್ಯಾವ ಇದರಲ್ಲಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸ್ಕ್ರೀನ್ ಮೇಲೆ ಬೇರೆ ಬೇರೆ ಥರದ್ದು, ಬೇರೆ ಬೇರೆ ಕಾಲದ್ದು ಅಕ್ಷರ ಬರ್ತಾ ಇದೆ. ಆ ಅಕ್ಷರ 10ನೇ ಶತಮಾನದ್ದು, 950, 11ನೇ ಶತಮಾನದ್ದು, ಈ ರೀತಿಯೆಲ್ಲ ಅಕ್ಷರ ಬರ್ತಾ ಇದೆ. ಅರೆ, ಇದೊಂಥರ ಬೇರೆ ಬೇರೆ ಥರ ಇದೆಯಲ್ಲ, ಈ ಅಕ್ಷರ ಯಾವ ಶಾಸನದಿಂದ ಬಂದಿರ್ಬೋದು ನೋಡಬೇಕು ಅಂತ ನಿಮಗೇನಾದರೂ ಆಸಕ್ತಿ ಬಂದಾಗ ಆ ಅಕ್ಷರದ ಮೇಲೆ ಕ್ಲಿಕ್ ಮಾಡಿದರೆ, ಒತ್ತಿದಾಗ ನಿಮಗೆ ಆ ಅಕ್ಷರ ಯಾವ ಶಾಸನದಿಂದ ಬಂದಿದೆ, ಮತ್ತು ಅದರಲ್ಲಿ ಏನು ಬರೆದಿದೆ, ಅದರ ಸಾರಾಂಶ ಏನು, ಮತ್ತು ಬೇರೆ ಬೇರೆ ವಿಚಾರಗಳು, ಆ ಭಾಷೆ ಯಾವುದು, ಕಾಲ ಯಾವುದು, ಹೀಗೆ ನೂರಾರು ವಿಚಾರಗಳು ಇಲ್ಲಿ ನಿಮಗೆ ಒಂದೇ ಚಿತ್ರದಲ್ಲಿ ಬೇರೆ ಬೇರೆ ಮಾಹಿತಿಗಳನ್ನು ನೀವು ಪಡ್ಕೊಳ್ಬಹುದು. ಈಗ ನಾವು ಬೇರೆ ಬೇರೆ ಕಾಲದ್ದು ನೋಡಿದ್ವಿ ಅಲ್ವಾ, ಬೇರೆ ಬೇರೆ ಕಾಲದ್ದು ಅಕ್ಷರಗಳು ನೋಡಿದ್ವಿ. ಆದರೆ ನಮಗೆ ಈ ಅಕ್ಷರಗಳಲ್ಲಿ ಕೆಲವು ಕೂಡ ಸೌದಿರೋವಂಥ ಅಕ್ಷರಗಳು ಕೂಡ ತೋರಿಸ್ತಾ ಇದೆ. ಹಾಗೆ ಬೇಡ, ನಮಗೆ ಚೆನ್ನಾಗಿರೋಂಥ ಅಕ್ಷರಗಳನ್ನು ಮಾತ್ರ ನೋಡಬೇಕು ಅಂತೇಳಿದರೆ ಅದಕ್ಕೂ ಕೂಡ ಈ ಅಕ್ಷರ ಭಂಡಾರದಲ್ಲಿ ವ್ಯವಸ್ಥೆ ಇದೆ. ಅದಕ್ಕೆ ನಾವು ಅಕ್ಷರಗಳ ಮೇಲೆ ಫಿಲ್ಟರ್ ಸೇರಿಸಿ ಅಂತ ಇದೆ. ಅದರ ಮೇಲೆ ನೋಡಿದಾಗ ನಮಗೆ ಇಲ್ಲಿ ಮೆಟಾ ಡೇಟಾ ಆಯ್ಕೆ ಮಾಡಿ ಅಂತ ಬರುತ್ತೆ. ಮೆಟಾ ಡೇಟಾದಲ್ಲಿ ಇಮೇಜ್ ಕ್ವಾಲಿಟಿ ಅಂತ ತಗೊಂಡಾಗ 3 ರೀತಿಯ ಕ್ವಾಲಿಟಿ: ಗುಡ್ಡು, ಆವ್ರೇಜು, ಪೂರ್ ಅಂತ. ಚೆನ್ನಾಗಿರೋವಂಥ ಅಕ್ಷರ ಬೇಕು ಅಂತ ನಾವು ಕ್ಲಿಕ್ ಮಾಡಿ ಫಿಲ್ಟರ್ ಅಂತ ಕೊಟ್ಟಾಗ ನಮಗೆ ಚೆನ್ನಾಗಿರೋವಂಥ ಅಕ್ಷರ ತೋರಿಸ್ತಾ ಇದೆ ನೋಡಿ. 8ನೇ ಶತಮಾನದ್ದು, 9ನೇ ಶತಮಾನದ್ದು, ಈ ರೀತಿ ಅಕ್ಷರಗಳು, ಚೆನ್ನಾಗಿರುವಂಥ ಅಕ್ಷರಗಳು ತೋರಿಸ್ತಾ ಇದೆ. ಈ ರೀತಿ ಚೆನ್ನಾಗಿರೋ ಅಕ್ಷರಗಳು ಮತ್ತು ಸ್ವಲ್ಪ ಸೌದಿರೋವಂಥ ಅಕ್ಷರಗಳು, ಈ ರೀತಿ ಬೇರೆ ಬೇರೆ ಥರ ಅಕ್ಷರಗಳನ್ನ ನಾವು ನೋಡ್ಕೋಬೋದು. ಇದು ಕಲಿಯೋರಿಗೆ ತುಂಬ ಇಂಪಾರ್ಟೆಂಟ್ ಇರೋವಂಥ ಅಕ್ಷರ ಭಂಡಾರ ಸಾಫ್ಟ್ವೇರ್. ಹೀಗೆ ನಮಗೆ ಆ ಅಕ್ಷರ ನಾವು ಬರೀ ಕಾಲದ್ದು ನೋಡ್ತಾ ಇದ್ದೀವಲ್ಲ, ನಮಗೆ ರಾಜಮನೆತನ ವೈಸು ನಮಗೆ ನೋಡಬೇಕಲ್ಲ ಯಾವ ರೀತಿ ಇದೆ ಅಂತ ನಮಗೆ ಅನ್ನಿಸ್ದಾಗ ನೋಡಿಬೇಕಾದ್ರೆ ಅದೊಂದು ಆಪ್ಷನ್ ಇದೆ. ಅಕ್ಷರಗಳ ಮೇಲೆ ಫಿಲ್ಟರ್ ಮಾಡಿ ಅಂತಾಗ ಚೆನ್ನಾಗಿರೋವಂಥ ಅಕ್ಷರನೇ ನಮಗೆ ರಾಜಮನೆತನ ವೈಸ್ ಬೇಕು ಅಂತಾಗ ಇಲ್ಲಿ ಫಿಲ್ಟರ್ ಸೇರಿಸಿ ಅಂತ ಮತ್ತೊಂದು ಬಾರಿ ನಾವು ಕ್ಲಿಕ್ ಮಾಡಿದಾಗ ಮತ್ತೊಂದು ಫಿಲ್ಟ್ರು ಇಲ್ಲಿ ತೆರೆದುಕೊಳ್ಳುತ್ತೆ. ಇಲ್ಲಿ ಫಿಲ್ಟ್ರ್ ಮೇಲೆ ಕೆಳಗಡೆ ಡೈನಾಸ್ಟಿ ಅಂತ ಇದೆ. ಡೈನಾಸ್ಟಿ ಮೇಲೆ ಕ್ಲಿಕ್ ಮಾಡಿದಾಗ ನಾನು ನೋಡಿ ವಿಜಯನಗರ ಕಾಲದ ಆ ಅಕ್ಷರ ಯಾವ ಥರ ಇತ್ತು ಅನ್ನೋದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ವಿಜಯನಗರ ಕಾಲದ ಆ ಅಕ್ಷರ ಯಾವ ಥರ ಇತ್ತು ಅಂತ ಕೊಟ್ಟಾಗ ಇಲ್ಲಿ ನೋಡಿ ವಿಜಯನಗರ ಕಾಲದಲ್ಲಿ ಆ ಅಕ್ಷರ ಯಾವ ರೀತಿ ಇತ್ತು ಅಂತೇಳಿ ತೋರಿಸ್ತಾ ಇದೆ ನಿಮಗೆ. ಮತ್ತು ಚೆನ್ನಾಗಿರೋ ಅಕ್ಷರ ತೋರಿಸ್ತಾ ಇದೆ ಇಲ್ಲಿ. ಮತ್ತು ಸೌದಿರೋ ಅಕ್ಷರ ಬೇಕು ಅಂದರೂ ಕೂಡ ತೋರಿಸುತ್ತೆ. ಇಲ್ಲಿ ಚೆನ್ನಾಗಿರೋ ಅಕ್ಷರನ ನಾನು ಇಲ್ಲಿ ಹಾಕಿರತಕ್ಕಂಥದ್ದು. ಹಾಗೆ ನಮಗೆ ಇಲ್ಲಿ ವಿಜಯನಗರ ಕಾಲದ್ದು ನೋಡಿದ್ವಿ. ಹೊಯ್ಸಳರ ಕಾಲದ್ದು ನೋಡಬೇಕು ಅಂದರೆ ಮತ್ತೆ ಇಲ್ಲಿ ಡೈನಾಸ್ಟಿಯಲ್ಲಿ ವಿಜಯನಗರ ಬಿಟ್ಟು ಹೊಯ್ಸಳ ಅಂತ ನಾವು ಕ್ಲಿಕ್ ಮಾಡಿದಾಗ, ಹೊಯ್ಸಳದ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಹೊಯ್ಸಳರ ಕಾಲದ ಆ ಅಕ್ಷರ ಬರುತ್ತೆ. ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಬೇರೆ ಬೇರೆ ಅಕ್ಷರ ನಾವು ಬೇರೆ ಬೇರೆ ಥರ ನೋಡ್ಕೋಬೋದು ಅಂತ. ಬರೀ ಈ ರೀತಿ ಅಕ್ಷರಗಳು ಸುಲಭವಾಗಿರೋವಂಥ ಅಕ್ಷರ ಅಲ್ಲ, ಒತ್ತಕ್ಷರ, ಸಂಯುಕ್ತಾಕ್ಷರ, ಈ ರೀತಿ ಬೇರೆ ಬೇರೆ ಅಕ್ಷರನ ಕೂಡ ನಾವು ಹುಡುಕ್ಬೋದು. ಉದಾಹರಣೆಗೆ ಇನ್ನೊಂದು ಹುಡುಕ್ತಾ ಇದ್ದೀನಿ ನೋಡಿ. ಇಲ್ಲಿ ಒತ್ತಕ್ಷರನ 2 ಒತ್ತಕ್ಷರಗಳನ್ನು ಹಾಕಿದಾಗಲೂ ಕೂಡ ಸ್ತ್ಯ ಅಂತ ಅಕ್ಷರನ ಹಾಕ್ತಾ ಇದ್ದೀನಿ. ಸ್ತ್ಯ ಅಕ್ಷರನ ಹಾಕಿದಾಗ ಅದನ್ನು ಕೂಡ ಪ್ರಾಚೀನ ಕನ್ನಡ ಅಕ್ಷರ ಸ್ತ್ಯ ಅಂತ ಇಲ್ಲಿ ತೋರಿಸ್ತಾ ಇದೆ. ಯಾವ ಕಾಲದ್ದು ಅಂತ ತೋರಿಸ್ತಾ ಇದೆ, ಮತ್ತು ಅಕ್ಷರ ಯಾವುದು ಅಂತ ತೋರಿಸ್ತಾ ಇದೆ ನೋಡಿ. ಈ ರೀತಿ ನಮಗೆ ಸುಲಭವಾಗಿರುವಂಥದ್ದಲ್ಲ, ಕಷ್ಟ ಇರುವಂಥ ಅಕ್ಷರಗಳನ್ನು ಕೂಡ ನಾವು ಇಲ್ಲಿ ಹುಡುಕ್ಬೋದು. ಆದ್ದರಿಂದ ಇದು ಅಕ್ಷರ ಭಂಡಾರ ತುಂಬ ಉಪಯೋಗವಾಗೋಂಥದ್ದು, ಕಲಿಕಾರ್ಥಿಗಳಿಗೆ ತುಂಬ ಚೆನ್ನಾಗಿರುವಂಥದ್ದು.
ಹೌದು, ಅಕ್ಷರಕ್ಕಾಗಿ ಹುಡುಕು ಅನ್ನೋದು ಈಗ ನಾವು ಯಾವ್ಯಾವ ಅಕ್ಷರ ಬೇಕೋ ಈ ರೀತಿ ಅಕ್ಷರಗಳನ್ನು ನಾವು ನೋಡಿದ ಮೇಲೆ ಇದು ಇನ್ನೊಂದು ರೀತಿಯ ಹೊಸ ವಿಧಾನವಿದೆ. ಅದೇನು ಅಂದರೆ ಬೇರೆ ಬೇರೆ ಅಕ್ಷರಗಳನ್ನು ಒಟ್ಟಾಗಿ ನೋಡೋ ಅಂಥದ್ದು, ಅದನ್ನು ಹೋಲಿಕೆ ಮಾಡಿ ನೋಡೋ ಅಂಥದ್ದು ಅಂತೇಳಿ ಇನ್ನೊಂದು ಭಾಷೆಯಲ್ಲಿ ಕರಿತೀವಿ ನಾವು. ಇನ್ನೊಂದು ರೀತಿಯಲ್ಲಿ ಈ ರೀತಿ ಕಲಿತೀವಿ. ಅದಕ್ಕೆ ನಾವು ಇನ್ನೊಂದು ಆಪ್ಷನ್ ನಾವೇನು ಮಾಡಬೇಕು, ಹೋಲಿಕೆಗಾಗಿ ಕ್ಲಿಕ್ ಮಾಡಿ, ಅಂದರೆ ಹೋಲಿಕೆಗಾಗಿ ಅಕ್ಷರವನ್ನು ಸೇರಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಯಾವ ಅಕ್ಷರಕ್ಕೆ ಯಾವ ಅಕ್ಷರನ ಹೋಲಿಕೆ ಮಾಡಬೇಕು ಅಂತೇಳಿ ಇಲ್ಲಿ ತೋರಿಸುತ್ತೆ. ನೋಡಿ, ಉದಾಹರಣೆಗೆ ನಾನಿಲ್ಲಿ ವಾ ಅಕ್ಷರನ ಹಾಕ್ತಾ ಇದ್ದೀನಿ ಹೋಲಿಕೆ ಮಾಡೋದಕ್ಕೆ, ಮತ್ತು ಇನ್ನೊಂದು ವಾ ಅಕ್ಷರಕ್ಕೆ ಭಾ ಅಕ್ಷರ ನನಗೆ ಹೋಲಿಕೆ ಮಾಡಬೇಕು ಅಂತೇಳಿ ನೋಡಬೇಕು ಅಂತೇಳಿದಾಗ ವಾ ಮತ್ತು ಭಾ ಅಕ್ಷರನ ಹೋಲಿಕೆ ಮಾಡಿ ನೋಡ್ತಾ ಇರೋಂಥದ್ದು. ಅದನ್ನು ಹುಡುಕು ಅಂತ ಕೊಟ್ಟಾಗ ವಾ ಮತ್ತು ಭಾ ಅಕ್ಷರ ಯಾವ ಕಾಲದಿಂದ, ಅಂದರೆ ನಾವು ಅಕ್ಷರ ಭಂಡಾರದಲ್ಲಿ ಸುಮಾರು 30,000 ಡಿಜಿಟಲ್ ಪ್ರಾಚೀನ ಕನ್ನಡ ಅಕ್ಷರನ ಹಾಕ್ತಿದ್ದೀವಲ್ಲ, ಅದರಿಂದ 550 ಕಾಲದಿಂದ ಇರೋಂಥ ಎಲ್ಲ ವಾ ಅಕ್ಷರಗಳನ್ನು ಮತ್ತು ಭಾ ಅಕ್ಷರನ ಇಲ್ಲಿ ತೋರಿಸ್ತಾ ಇದೆ ಅಕ್ಷರ ಭಂಡಾರ. ನೋಡಿ, ವಾ ಅಕ್ಷರ 550 ಕಾಲದ ಯಾವ ಥರ ಇತ್ತು ಮತ್ತು ಭಾ ಅಕ್ಷರ ಯಾವ ಥರ ಇತ್ತು ಅಂತ ಕಾಲ ರೂಪದಲ್ಲಿ ಕೊಡ್ತಾ ಇದೆ. 6ನೇ ಶತಮಾನದಲ್ಲಿ, 8ನೇ ಶತಮಾನದ ಯಾವ ರೀತಿ ಇದೆ, ಈ ರೀತಿ ಒಟ್ಟಾಗಿ ಅಕ್ಷರನ ನೋಡೋ ಅಂಥ ವ್ಯವಸ್ಥೆ ಈ ಅಕ್ಷರ ಭಂಡಾರ ಸಾಫ್ಟ್ವೇರ್ನಲ್ಲಿ ಇದೆ. ಈಗ 2 ಅಕ್ಷರ ಮಾತ್ರ ನಾವು ವ್ಯತ್ಯಾಸನ ನೋಡಿದ್ವಿ, 3 ಅಕ್ಷರ ಕೂಡ ನಾವು ವ್ಯತ್ಯಾಸನ ನೋಡ್ಬೋದು. 3 ಅಕ್ಷರ ಒಟ್ಟಾಗಿ ಸೇರಿಸಿ ನೋಡೋ ಅಂಥ ವ್ಯವಸ್ಥೆ ಕೂಡ ಇದರಲ್ಲಿದೆ. ಅದಕ್ಕೆ ನಾವು ಏನಂತ ಹಾಕಬೇಕಂದ್ರೆ ಇಲ್ಲಿ ಹೋಲಿಕೆಗಾಗಿ ಅಕ್ಷರವನ್ನು ಸೇರಿಸಿ ಅಂತ ಹಾಕಿದಾಗ ನಾನು ವಾ ಮತ್ತು ಭಾ ಅಕ್ಷರ ಹಾಗೆ ಇರುತ್ತೆ, ಅದ್ರ ಜೊತೆ ಮಾ ಅಕ್ಷರ ಕೂಡ ಈ 3 ಅಕ್ಷರ ಯಾವ ಥರ ಇದೆ ಅಂತ ತೋರಿಸು ಅಂತ ಕೊಟ್ಟಾಗ ನಮಗೆ ವಾ, ಭಾ ಮತ್ತು ಮಾ 3 ಅಕ್ಷರ ಒಟ್ಟಾಗಿ ತೋರಿಸುತ್ತೆ. ನೋಡಿ, ವಾ, ಭಾ ಮತ್ತು ಮಾ ಅಕ್ಷರ ಒಟ್ಟಾಗಿ ತೋರಿಸ್ತಾ ಇದೆ. 550 ಕಾಲದಲ್ಲಿ ವಾ ಅಕ್ಷರ ಯಾವ ರೀತಿ ಇತ್ತು, ಭಾ ಅಕ್ಷರ ಯಾವ ರೀತಿ ಇತ್ತು, ಮಾ ಅಕ್ಷರ. ನೋಡಿ, ಆಶ್ಚರ್ಯ ಆಗ್ಬೋದಲ್ವ, ಎಷ್ಟು ಚೆನ್ನಾಗಿದೆ 550 ಕಾಲದಲ್ಲಿ ಅಕ್ಷರ. ಇದು ಅಕ್ಷರ ಭಂಡಾರ ಸಾಫ್ಟ್ವೇರ್ನ ಒಂದು ಹೊಸ ರೀತಿಯ ವ್ಯವಸ್ಥೆ ಇರೋಂಥದ್ದು. ನೋಡಿ, 8ನೇ ಶತಮಾನದಲ್ಲಿ ಯಾವ ರೀತಿ ಇತ್ತು, ಮತ್ತು 550 ಕಾಲದ್ದೇ 2 ರೀತಿಯ ಮಾ ಇದೆ ಅಂತೇಳಿ ತೋರಿಸ್ತಾ ಇದೆ ನಿಮಗೆ ಇಲ್ಲಿ. ಹಾಗೆ ವಾ ಅಕ್ಷರ, ಭಾ ಅಕ್ಷರ 10ನೇ ಶತಮಾನದಲ್ಲಿ ಯಾವ ರೀತಿ ಇತ್ತು, ಬೇರೆ ಬೇರೆ ಶತಮಾನದಲ್ಲಿ ಯಾವ ರೀತಿ ಇತ್ತು ಅನ್ನೋದು ತೋರಿಸ್ತಾ ಇರೋಕ್ಕಂಥದ್ದು. ಈ ರೀತಿ ನಮಗೆ ಇಲ್ಲೂ ಕೂಡ ಫಿಲ್ಟರ್ ಆಪ್ಷನ್ ಇದೆ. ಅಂದರೆ ಚೆನ್ನಾಗಿರೋವಂಥ ಇಮೇಜ್ಗಳು ಬೇಕು, ಚಿತ್ರಗಳು ಬೇಕು ಅಂದಾಗ, ಇಲ್ಲ ಅಂದರೆ ರಾಜಮನೆತನ ವೈಸು, ಇಲ್ಲ ಅಂದರೆ ಯಾವ ಕಾಲದ್ದು, ಇಷ್ಟರಿಂದ 1000ರಿಂದ 1200 ಈ ಕಾಲದ್ದೇ ಬೇಕು, ಈ ರೀತಿ ಎಲ್ಲ ಮಹತ್ವವಾಗಿ ಹುಡುಕುವಂತಹ ಆಪ್ಷನ್ನು ಕೂಡ ಈ ಅಕ್ಷರ ಭಂಡಾರದಲ್ಲಿದೆ. ಇನ್ನೇಕೆ ತಡ, ನೀವು ಇಂಥ ಒಳ್ಳೆ ಸಾಫ್ಟ್ವೇರ್ನ ಯಾಕೆ ನೀವು ಬಳಸ್ಕೋಬಾರ್ದು? ಈ ಪ್ರಾಚೀನ ಕನ್ನಡ ಅಕ್ಷರನ ಯಾಕೆ ನೀವು ಬಳಸಿ ನೀವು ಪ್ರಾಚೀನ ಕನ್ನಡನ ಕಲಿಬಾರ್ದು? ಬನ್ನಿ, ಈಗಲೇ ಪ್ರಯತ್ನಿಸಿ ಅಕ್ಷರ ಭಂಡಾರದೊಂದಿಗೆ. ಧನ್ಯವಾದಗಳು.